ಅದರ ಜೊತೆಗೆ ಈ ನಿತಿನ್ ಗಡ್ಕರಿ ಅನ್ನೋ ಒಬ್ಬ ಮನುಷ್ಯ ಏನಿದ್ದಾನೆ, ಆ ಮನುಷ್ಯನನ್ನು BJP ಕಾಂಗ್ರೆಸ್ಸು ಈ ಪಕ್ಷ ರಾಜಕಾರಣದ ಬ್ರ್ಯಾಕೆಟ್ನಲ್ಲಿ ನೋಡಿದರೆ ಅಪಚಾರ ಮಾಡ್ದಂಗಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಏನು ಕೆಲಸ ಮಾಡೋರಿಗೆ ಮಾಡ್ತಿದ್ದಾರೆ ಅಂತ ಹೇಳಬೇಕು. ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದ ಸಂಸದರುಗಳು ಸಂಸತ್ತಿನಲ್ಲಿ ನಿಂತ್ಕೊಂಡು ಆ ಮನುಷ್ಯನ ಹೊಗಳಿದ್ದನ್ನು ನಾವು ನೋಡಿದ್ದೀವಿ. ನಿತಿನ್ ಗಡ್ಕರಿ ಹತ್ರ ಹೋದರೆ ಖಾಲಿ ಕೈಯಲ್ಲಿ ವಾಪಸ್ ಬರೋದಿಲ್ಲಪ್ಪ ಅಂತ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅವ್ರ ಜೊತೆಗೆ? ಸರ್, ನಮ್ಮ NDA ಸರ್ಕಾರದ 3ನೇ ಅವಧಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. 3ನೇ ಅವಧಿಯ ಮೊದಲನೇ 1 ವರ್ಷ 11 ವರ್ಷ ನಮ್ಮ ಒಟ್ಟು ಆಡಳಿತದಲ್ಲಿ ಇವತ್ತು ಕೆಲಸಗಳು ಆಗ್ತಾಯಿದೆ. ಈ 3 ಟರ್ಮಿನ ಒಂದು ಕೇಂದ್ರದ ಭೂ ಸಾರಿಗೆ ಸಚಿವರು, ಅಂದರೆ ಪೋರ್ಟ್ಫೋಲಿಯೋಗಳು ಚೇಂಜ್ ಆಗ್ತಾ ಇರುತ್ತೆ. ಯಾರೋ ಒಬ್ಬರು ಶಂಕುಸ್ಥಾಪನೆ ಮಾಡ್ತಾರೆ, ಯಾರೋ ಒಬ್ಬರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ದಕ್ಷತೆ ವಿಚಾರದಲ್ಲಿ ಯಾವ ರೀತಿ 3 ಟರ್ಮ್ ಒಂದೇ ಪೋರ್ಟ್ಫೋಲಿಯೋ, ಅಂದರೆ ಅವರು ಎಷ್ಟು ಒಂದು ರಾಷ್ಟ್ರೀಯ ಭೂ ಸಾರಿಗೆ ವಿಚಾರದಲ್ಲಿ, ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ಎಷ್ಟು ಸ್ವತಃ ಕೇವಲ ಒಂದು ರಾಜಕಾರಣಿ ಆಗದೆ ಆ ಒಂದು ವಿಚಾರದಲ್ಲಿ ಎಷ್ಟು ತಜ್ಞರಾಗಿದ್ರು ಅನ್ನೋಕ್ಕೆ ನಮಗೆ ಇದ್ರ ಮುಖಾಂತರ ಗೊತ್ತಾಗುತ್ತೆ. ಇದು ಒಂದು ಪ್ರಪಂಚದಲ್ಲಿ 2ನೇ ಹೈಯೆಸ್ಟ್ ರೋಡ್ ಕನೆಕ್ಟಿವಿಟಿ ಇರುವ ದೇಶವನ್ನಾಗಿ ಮಾಡಬೇಕು ಅಂತಂದ್ರೆ ಆ ಮನುಷ್ಯನ ಶ್ರಮ ಇದೆ ಅದು. ರಿಯಲಿ ಸರ್. ಮತ್ತು ಅವ್ರು ನಾನು ವಿನಂತಿ ಮಾಡ್ಕೊಳ್ಲಿಕ್ಕೆ ಹೋದಾಗ, ಮೊನ್ನೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಕೇಳಲಿಕ್ಕೆ ಹೋದಾಗ ಅವ್ರು ಒಂದೇ ಮಾತಾಡಿದ್ರು, ಹಾಗೂ ನಾನು 2047 ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳು ತುಂಬ್ತಾ ಇದೆ. ಅಷ್ಟರೊಳಗೆ ನಮ್ಮ ಭಾರತದ ಪ್ರತಿಯೊಂದು ರಸ್ತೆಗಳನ್ನು, ಯಾವುದೇ ಒಂದು ವಿದೇಶದಲ್ಲಿ ಹೋದಾಗ ನಾವು ಅಲ್ಲಿಯ ವೈಭವಗಳನ್ನು ನೋಡಿಕೊಂಡು ನಾವು ನಮ್ಮ ದೇಶದ ಒಂದು ಕಂಪ್ಯಾರಿಸನ್ ಏನು ಮಾಡ್ತೀವಿ, ಅದನ್ನು ಬಿಟ್ಟು ಬರೋಂಥದ್ದಲ್ಲಿ ಭಾರತದ ರಸ್ತೆಗಳನ್ನು ಇನ್ನೊಂದು ದೇಶ ಕಂಪ್ಯಾರಿಸನ್ ಮಾಡಿ ಮಾತಾಡೋ ರೀತಿಯಲ್ಲಿ ನಾನು ಡೆವಲಪ್ ಮಾಡ್ತೀನಿ ರಾಘು, ನನ್ನ ಉದ್ದೇಶ ಇದೆ ಅಂತ ಹೇಳಿ ಅವ್ರು ಮಾತಾಡಿದ್ದು ನಂಗೆ ಅತ್ಯಂತ ಒಂದು ತೃಪ್ತಿ ತರಂಥ ವಿಚಾರ. ಇದು ಒಂದು.